ಪ್ರತಿವೀಕ್ಷಕರೇ, ನಾಯಕತ್ವದ ಕೌಶಲ್ಯವನ್ನ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ. ಯಾರೆಲ್ಲ ಫಿಸಿಕಲಿ ಚಾಲೆಂಜ್ಡ್ ಇದ್ದಾರೋ ಅವರು ಕೌಶಲ್ಯವನ್ನ ವೃದ್ಧಿಸ್ಕೊಳ್ಳೋಕ್ಕಾಗಿ ಆಧಾರ್ ಕೌಶಲ್ಯ ಅಂತಕ್ಕಂತ ಒಂದು ಸಹಾಯ ಹಸ್ತ ದೊರಕ್ತಾ ಇದೆ. ಇನ್ನು ಯಾರೆಲ್ಲ ಇಂಟರ್ನ್ಶಿಪ್ ಬೇಕು ಅಂತ ಬಯಸ್ತಾ ಇದ್ದೀರೋ ಬೆಂಗಳೂರಿನಲ್ಲೇ ಆ ಅವಕಾಶ ಸಿಗ್ತಾ ಇದೆ. ಈ ಮೂರು ವಿಚಾರಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಪ್ರತಿವೀಕ್ಷಕರೇ, ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ. ಅವು ಮಾಹಿತಿ ಭರಿತವಾದಂತ ವಿಡಿಯೋಗಳಾಗಿರ್ತವೆ. ನೀವೇನಾದ್ರೂ ನನ್ನ ಚಾನಲ್ ನಲ್ಲಿ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ನೇಮ್ ಪಕ್ಕದಲ್ಲಿ ಇರ್ತಕ್ಕಂಥ ಜಾಯಿನ್ ಬಟನ್ ನ ಕ್ಲಿಕ್ ಮಾಡೋದ್ರ ಮೂಲಕ ಮೆಂಬರ್ಶಿಪ್ ಅನ್ನ ತಗೋಬಹುದು. ನಾನ್ ಮಾಡ್ತಕ್ಕಂಥ ಮೆಂಬರ್ ಓನ್ಲಿ ವಿಡಿಯೋಗಳು ಜೊತೆಗೆ ಪಬ್ಲಿಕ್ ಆಗುವ ಮುನ್ನ ಬರ್ತಕ್ಕಂಥ ವಿಡಿಯೋಗಳು ಹಾಗೂ ಮಾಹಿತಿ ಭರಿತವಾದಂತ ವಿಡಿಯೋಗಳು ನಿಮ್ಗೆ ಸಿಗ್ತವೆ. ಆದುದರಿಂದ ಮೆಂಬರ್ಶಿಪ್ ನ ತೆಗೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ವಿಚಾರದಲ್ಲಿ ಮುಂದುವರಿಯೋಣ ಬನ್ನಿ. ಪ್ರತಿವೀಕ್ಷಕರೇ, ಮೊದಲಿಗೆ ನಾಯಕತ್ವದ ಕೌಶಲ್ಯದ ಬಗ್ಗೆ ನೋಡೋಣ. ಆಸ್ಪೈರ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಈ ನಾಯಕತ್ವದ ಕೌಶಲ್ಯಗಳನ್ನ ಕಲಿಸಬೇಕು, ಆಸ್ಪೈರ್ ಲೀಡರ್ಸ್ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೋಬೇಕು ಎಂಬುದಾಗಿ ಆಸಕ್ತಿಯನ್ನು ಹೊಂದಿ ಆನ್ಲೈನ್ ಕ್ಲಾಸ್ ಗಳನ್ನ ಆರಂಭ ಮಾಡಿದೆ. ಯಾವೆಲ್ಲ ವಿದ್ಯಾರ್ಥಿಗಳು ನಾಯಕತ್ವದ ಗುಣಗಳನ್ನ ಬೆಳೆಸ್ಕೋಬೇಕು, ಮುಂದೆ ಈ ಒಂದು ನಾಡಿನಲ್ಲಿ ಈ ಒಂದು ದೇಶದಲ್ಲಿ ನಾನೇನಾದ್ರೂ ನಾಯಕತ್ವದ ಗುಣಗಳನ್ನ ಬೆಳೆಸ್ಕೊಂಡು ಮುಂದೆ ಬರಬೇಕು ಅನ್ನೋ ಮನಸ್ಥಿತಿ ಇದ್ರೆ ಅಂತವ್ರಿಗೆ ಇದು ಉಪಯೋಗ ಆಗುತ್ತೆ. ಏನೆಲ್ಲ ಅರ್ಹತೆಗಳಿದೆ ಅಂತಕ್ಕಂಥದನ್ನ ಕೊಟ್ಬಿಡ್ತಾರೆ. ಮೊದಲನೇದಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಾಗಿರ್ಬೇಕು. ಎರಡನೇದಾಗಿ 18 ವರ್ಷದಿಂದ 29 ವರ್ಷದ ವಯೋಮಿತಿಯಲ್ಲಿರಬೇಕು. ಮೂರನೇದಾಗಿ ಪದವಿಗೆ ದಾಖಲಾಗಿರುವ ಅಥವಾ ಪದವಿಯನ್ನ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಯಾಕೆ ಡಿಗ್ರಿ ಅವರಿಗೆ ಕೊಡ್ತಿದ್ದಾರೆ, ಈ ಏಜ್ ಅನ್ನೇ ಮಾಡಿದ್ದಾರೆ ಅಂತ ಹೇಳಿದ್ರೆ, ಏನು ಮೊದಲ ಪೀಳಿಗೆಯ ಓದುಗರು ಅಂತಕ್ಕಂತ ಒಂದು ಆಯ್ಕೆ ಇರುತ್ತೋ, ಅಂದ್ರೆ ಡಿಗ್ರಿ ಮುಗಿಸ್ಕೊಂಡು ಬರ್ತಾರಲ್ಲ ಆ ತರದಲ್ಲಿ ಡಿಗ್ರಿ ಮುಗಿದವ್ರಿಗೆ ಈ ಚಾಲೆಂಜಿಂಗ್ ಆಗಿರ್ತದೆ ನಾಯಕತ್ವ. ಆ ದಿಸೆಯಿಂದಾಗಿ ಈ ನಾಯಕತ್ವವನ್ನು ಕಲ್ಸ್ಕೊಟ್ರೆ ಅವರು ಮುಂದೆ ಒಂದು ಸಮರ್ಥ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಅವರನ್ನೇ ಟಾರ್ಗೆಟ್ ಮಾಡಿ ಈ ಒಂದು ತರಗತಿಗಳಲ್ಲಿ ಕೌಶಲ್ಯಗಳನ್ನ ಕಲ್ಸ್ಕೊಡ್ಲಾಗ್ತಾ ಇದೆ. ಈ ಒಂದು ತರಗತಿಗಳನ್ನ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಅಧ್ಯಾಪಕರು ನಡೆಸ್ಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ಉಚಿತವಾದಂತ ಪ್ರವೇಶ ಇದೆ, ಯಾವುದೇ ಫೀಸ್ ಅನ್ನ ಕಟ್ಟೋ ಹಾಗಿಲ್ಲ. ಇದರ ಜೊತೆಗೆ ಇನ್ನೊಂದಷ್ಟು ಉಪಯೋಗಗಳನ್ನು ಕೂಡ ಇವರು ಕಲ್ಸ್ಕೊಡ್ತಾ ಹೋಗ್ತಾರೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೂಲಕ ನೀವು ಹೋಗಿ ಅರ್ಜಿ ಸಲ್ಲಿಸಿ, ಅಥವಾ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಒಂದು ಕಾಮೆಂಟ್ ಹಾಕಿ, ನಾನು ಆ ಒಂದು ಲಿಂಕ್ ಮೂಲಕ ಹೇಗೆ ಹೋಗಿ ಅರ್ಜಿನ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನ ತಿಳಿಸ್ಕೊಡ್ತೇನೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂತ ಹೇಳಿದ್ರೆ 23/1/2026. ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ. ಇನ್ನು ಫಿಸಿಕಲಿ ಚಾಲೆಂಜೆಡ್ ಇರತಕ್ಕಂಥವರಿಗೆ ಆಧಾರ್ ಕೌಶಲ್ಯವನ್ನ ಕಲಿಸಬೇಕು ಅಂತ ಹೇಳಿ ಆಧಾರ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅವರು ಈ ಒಂದು ಅವಕಾಶವನ್ನ ನೀಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಭೇದ ಭಾವ ಇಲ್ದೇನೆ ನಾವು ಎಲ್ರಿಗೂ ಕೊಡ್ತೀವಿ. ಅದು ಕೂಡ ಫಿಸಿಕಲಿ ಚಾಲೆಂಜೆಡ್ ಇದ್ರೆ ಮಾತ್ರ. ಆ ದಿಶೆಯಿಂದಾಗಿ ಯಾರೆಲ್ಲ ಜನರಲ್ ಡಿಗ್ರಿ ಆರ್ ಪ್ರೊಫೆಷನಲ್ ಡಿಗ್ರಿಗಳನ್ನ ಮಾಡ್ತಾ ಇದಾರೋ ಅಂತ ಅವ್ರಿಗೆಲ್ರಿಗೂ ಕೂಡ ನಾವು ಅವಕಾಶವನ್ನು ಕೊಡ್ತೀವಿ. ನೀವು ಅರ್ಜಿಯನ್ನ ಸಲ್ಲಿಸಬಹುದು ಎಂಬುದಾಗಿ ಹೇಳಿದ್ದಾರೆ. ಇನ್ನು ಎಲಿಜಿಬಿಲಿಟಿ ಏನು ಅಂತ ಹೇಳಿದ್ರೆ ಭಾರತೀಯನಾಗಿರ್ಬೇಕು, ಮತ್ತೆ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ 60% ಅಂಕಗಳನ್ನ ತೆಗೆದಿರಬೇಕು. ಇನ್ನು ಮೂರನೇದಾಗಿ ವಾರ್ಷಿಕ ಆದಾಯ 3 ಲಕ್ಷದ ಒಳಗಿರಬೇಕು. ಈ 3 ಕಂಡೀಷನ್ ಜೊತೆನಲ್ಲೇ ಈ ಒಂದು ಕೌಶಲ್ಯವನ್ನ ಕಲಿಸ್ಕೊಡ್ಲಿಕ್ಕೆ ಆಧಾರ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಸಿದ್ಧ ಆಗಿದೆ. ಈ ಒಂದು ಕೌಶಲ್ಯವನ್ನ ಕಲಿಸುವುದರ ಜೊತೆಗೆ ಆರ್ಥಿಕವಾಗಿ ಕೂಡ ನೆರವನ್ನ ನೀಡ್ತಾ ಇದ್ದಾರೆ. ಅದು 10,000ದಿಂದ 50,000ವರೆಗೂ ಕೂಡ ಆರ್ಥಿಕವಾಗಿ ನಾವು ನೆರವು ಕೊಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಇದು ಕೂಡ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಇದಕ್ಕೆ ಲಾಸ್ಟ್ ಡೇಟ್ ಅನ್ನ ನೋಡೋದಾದ್ರೆ 13/1/2026. ಇನ್ನು ಇಂಟರ್ನ್ಶಿಪ್ ಬಗ್ಗೆ ಹೇಳೋದಾದ್ರೆ ಇನೋಫಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಸಂಸ್ಥೆ ಕ್ರಿಯೇಟಿವ್ ಕಂಟೆಂಟ್ ಇಂಟರ್ನಿಗಳನ್ನ ಕಾಲ್ ಮಾಡಿದೆ. ವಿದ್ಯಾರ್ಥಿಗಳು ಕಂಟೆಂಟ್ ಮ್ಯಾನೇಜ್ಮೆಂಟು, ಕಂಟೆಂಟ್ ರೈಟಿಂಗು, ಕ್ರಿಯೇಟಿವ್ ಥಿಂಕಿಂಗು, ಕ್ರಿಯೇಟಿವ್ ರೈಟಿಂಗು, ಕ್ರಿಯೇಟಿವಿಟಿ ಮತ್ತೆ ಇಂಗ್ಲಿಷ್ ನಲ್ಲಿ ಮಾತನಾಡ್ತಕ್ಕಂಥ ಮತ್ತು ಬರೀತಕ್ಕಂಥ ಸಾಮರ್ಥ್ಯ ಇರತಕ್ಕಂಥವ್ರು, ಅದರ ಜೊತೆಗೆ ಸ್ಕ್ರಿಪ್ಟ್ ರೈಟಿಂಗು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮಾರ್ಕೆಟಿಂಗ್ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅಂತವರು ಅಪ್ಲೈ ಮಾಡಬಹುದು ಎಂಬುದಾಗಿ ಹೇಳ್ಕೊಂಡಿದೆ. ಇದು ತಿಂಗಳಿಗೆ ಸ್ಟೈಪಂಡ್ ಆಗಿ 5,000ವನ್ನ ನೀಡ್ತಾ ಇದೆ. ಜೊತೆಗೆ ಇದು ಕೂಡ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗಿದೆ. ಲಾಸ್ಟ್ ಡೇಟ್ ಅನ್ನ ನೋಡೋದಾದ್ರೆ ಜನವರಿ 21, 2026. ಅದರ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬೇಕು. ಮತ್ತೆ ಮತ್ತೊಂದು ವಿನ್ ಅಂತಕ್ಕಂಥ ಸಂಸ್ಥೆ ಲಾ ಆರ್ ಲೀಗಲ್ ಬಗ್ಗೆ ಇಂಟರ್ವ್ಯೂಗಳನ್ನ ಕಾಲ್ ಮಾಡಿದೆ.
ಯಾರಿಗೆಲ್ಲ ಲೀಗಲ್ ಡ್ರಾಫ್ಟಿಂಗು, ಲೀಗಲ್ ರಿಸರ್ಚ್, ಲೀಗಲ್ ರೈಟಿಂಗ್ ಜ್ಞಾನ ಇರುತ್ತೋ ಅಂತಹ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಬಹುದು. ಇದು ಕೂಡ ಜನವರಿ 21, 2026 ಒಳಗಡೆ ಅಪ್ಲೈ ಮಾಡಬೇಕು. ಇದಕ್ಕೆ ಸ್ಟೈಪೆಂಡ್ 5,000ದಿಂದ 8,000ವರೆಗೆ ನೀಡ್ತಾ ಇದ್ದಾರೆ. ಇದು ಕೂಡ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಇದರ ಲಿಂಕ್ ಅನ್ನು ಕೂಡ ನಾನು ವಿಡಿಯೋ ಕೆಳಗಡೆ ಇರತಕ್ಕಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಹೋಗಿ ಅರ್ಜಿಯನ್ನ ಹಾಕಬಹುದು. ಪ್ರತಿಪಕ್ಷಕರೇ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ. ಆ ಮೂಲಕ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಏನಾದ್ರೂ ಕೇಳಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.